ಸುಪ್ರೀಂ ಕೋರ್ಟ್ ಆದೇಶ ಬೆನ್ನಲ್ಲೇ ಏಟು ಆರೋಪಿಯಾಗಿರುವ ದರ್ಶನ್ ಅನ್ನ ಬಂಧಿಸಿದ್ದಾರೆ. ಹೊಸಕೆರೆ ಅಪಾರ್ಟ್ಮೆಂಟ್ನಲ್ಲಿದ್ದ ದರ್ಶನ್ ಅವರ ಬಂಧನವಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಹಿಂದಿನ ಗೇಟ್ನಿಂದ ಅಪಾರ್ಟ್ಮೆಂಟ್ ಅನ್ನ ದರ್ಶನ್ ಅವರು ಪ್ರವೇಶ ಮಾಡಿದ್ರು. ಫ್ಲಾಟ್ ನಂಬರ್ 4154 ಅಲ್ಲಿದ್ದ ಫ್ಲಾಟ್ ಅಂತಾನೆ ಹೇಳ್ಬೋದು. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸುಪ್ರೀಂ ಆದೇಶ ಬೆನ್ನಲ್ಲೇ ಈಗ 8 ಆರೋಪಿ ಕೂಡ ಅರೆಸ್ಟ್ ಆಗಿರುವಂತದ್ದು. ಒಂದ್ ರೀತಿಯಾಗಿ ಅವರಿಗೆ ಈಗ ಭಯಭೀತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಆ 7 ಆರೋಪಿಗಳಿಗೆ. ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಹಿಂದಿನ ಗೇಟ್ನಿಂದ ಅಪಾರ್ಟ್ಮೆಂಟ್ಗೆ ನಟ ದರ್ಶನ್ ಪ್ರವೇಶ ಮಾಡಿದ್ರು. ಫ್ಲಾಟ್ ನಂಬರ್ 4154 ಅಲ್ಲಿದ್ದ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಬನ್ನಿ ಹಾಗಾದ್ರೆ ಅವರನ್ನ ಮಾತನಾಡಿಸೋಣ. ಎಸ್ ಅಭಿಷೇಕ್ ಜೈಶಂಕರ್, ಈಗ ಒಂದ್ ರೀತಿಯಾಗಿ ಪೊಲೀಸರು ಈಗ ದರ್ಶನ್ ಅವರನ್ನ ಬಂಧಿಸಿದ್ದಾರೆ. ಮುಂದಿನ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಭಿಷೇಕ್? ಈಗಾಗಲೇ ಏನು ಅಷ್ಟು ಜನ ಆರೋಪಿಗಳಿಗಾಗಿ ಪೊಲೀಸರು ಸಾಕಷ್ಟು ಒಂದು ಶ್ರಮವಹಿಸಿ ಸಂಪರ್ಕ ಮಾಡಿ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಏನಿದ್ದಾರೆ ಅವರ ಸಂಪರ್ಕವನ್ನ ಮಾಡಿದಂತಹ ಪೊಲೀಸರು ಹೊಸಕೆರೆ ಹಳ್ಳಿಯ ಅವರ ಪತ್ನಿ ಅಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅವರನ್ನ ನೇರವಾಗಿ ಇಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬರ್ತಾರ ಅಥವಾ ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿದ ಬಳಿಕ ಕೋರ್ಟಿಗೆ ಸರೆಂಡರ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಕೋರ್ಟ್ನ ಸಮಯ ಏನಿದೆ ಇನ್ನೂ ಕೂಡ ಕಡಿಮೆ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಲೇಬೇಕಾಗುತ್ತೆ. ಇಲ್ಲದಂತಹ ಸಂದರ್ಭದಲ್ಲಿ ಅವರನ್ನ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿ ನಂತರ ಅಲ್ಲಿಂದ ನೇರವಾಗಿ ಬಳ್ಳಾರಿಗೆ ಕಳಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಈಗ ಸದ್ಯದ ಮಟ್ಟಿಗೆ ಅವರನ್ನ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹೊಸಕೆರೆ ಹಳ್ಳಿಯಲ್ಲಿ ಈ ಬೆಳಗಿನ ಜಾವದಿಂದಲೇ ಅಂದ್ರೆ ಆದೇಶ ಯಾವಾಗ ಬಂತು ಆ ಸಂದರ್ಭದಿಂದಲೇ ಅವರ ಜೊತೆ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಮತ್ತು ಅವರ ಹಲ್ಲುಗಳನ್ನ ಟ್ರೇಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಯಾಕಂದ್ರೆ ಅವರನ್ನ ಯಾವುದೇ ರೀತಿಯಾದಂತಹ ಬೇರೆ ಅಂದ್ರೆ ಅವರು ತಪ್ಪಿಸಿಕೊಂಡು ಹೋಗದ ರೀತಿಯಲ್ಲಿ ಅವರನ್ನ ಬಂಧನ ಮಾಡುವಂತಹ ಒಂದು ಕೆಲಸವನ್ನ ಪೊಲೀಸರು ಮಾಡಬೇಕಾಗಿತ್ತು. ಅದು ಅಲ್ಲದೆ ಸುಪ್ರೀಂ ಕೋರ್ಟ್ ಒಂದು ಖಡಕ್ ಆದಂತಹ ಒಂದು ಎಚ್ಚರಿಕೆ ಕೊಟ್ಟಿತ್ತು, ಅವರನ್ನ ಬಂಧನ ಮಾಡಲೇಬೇಕು ಅಂದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಂಧನ ಮಾಡಬೇಕಾಗಿತ್ತು. ಈ ಸದ್ಯ ಪೊಲೀಸರು ಅವರನ್ನ ಟ್ರೇಸ್ ಔಟ್ ಮಾಡಿ ಈಗ ಹೊಸಕೆರೆ ಹಳ್ಳಿ ಅವರ ಫ್ಲಾಟ್ ಏನಿದೆ ಆ ಫ್ಲಾಟ್ ನಲ್ಲಿ ಬಂಧನವನ್ನ ಮಾಡಲಾಗಿರುವಂತದ್ದು. ಅವರನ್ನ ಅರೆಸ್ಟ್ ಮಾಡಿ ಈಗ ಸದ್ಯ ಕೆಲವು ಪೇಪರ್ ಪ್ರೊಸೀಜರ್ಗಳು ಕೂಡ ಇರುತ್ತೆ. ಅರೆಸ್ಟ್ ಮಾಡಿದ ಬಳಿಕ ಆ ಒಂದು ಸಿಗ್ನೇಚರ್ಸ್ ಗಳಾಗಿರ್ಬಹುದು, ಬಂಧನದ ಪ್ರಕ್ರಿಯೆಗಳೇನಿದಾವೆ ಅದೆಲ್ಲವೂ ಮುಗಿದ ಬಳಿಕ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಲಾಗುತ್ತೆ. ಹೀಗಾಗಿ ಸದ್ಯ ಈಗಾಗ್ಲೇ ಅಂದ್ರೆ ದರ್ಶನ್ ಸೇರಿದಂತೆ 5 ಜನ ಏನಿದ್ದಾರೆ 5 ಜನರನ್ನ ಅಧಿಕೃತವಾಗಿ ಅವರನ್ನ ಬಂಧನ ಮಾಡುವಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇನ್ನು ಉಳಿದಂತಹ ಅನ್ನು ಕುಮಾರ್ ಆಗಿರಬಹುದು ಮತ್ತೆ ಜಗ್ಗ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಆದಷ್ಟು ಬೇಗ ಟ್ರೇಸ್ ಔಟ್ ಮಾಡಿ ಅವನ ಬಂಧನ ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ಮಾಡುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗ ಸದ್ಯ ಪಶ್ಚಿಮ ವಿಭಾಗದ ಪೊಲೀಸರು ಅಂದ್ರೆ ಕೆಲವು ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಈ ರೀತಿಯಾದಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಆರೋಪಿಗಳು ಎಲ್ಲೆಲ್ಲಿದ್ದಾರೆ ಮತ್ತೆ ಅವರ ಲೊಕೇಶನ್ ಗಳನ್ನ ತೆಗೆದುಕೊಳ್ಳುವಂಥದ್ದು ಮತ್ತು ಅವರ ಸಂಪೂರ್ಣ ಜವಾಬ್ದಾರಿ ಅಂದ್ರೆ ಅವರನ್ನ ಬಂಧನ ಮಾಡಬೇಕಾದಂತಹ ಎಲ್ಲೆಲ್ಲಿ ಇದ್ದಾರೆ ಬಂಧಿಸುವಂತಹ ಸ್ಥಳ ಆಗಿರಬಹುದು ಅಲ್ಲಿಗೆ ಪೊಲೀಸರನ್ನ ಕಳಿಸಿಕೊಳ್ಳುವಂತದ್ದು ಮತ್ತು ಅವರನ್ನ ಟ್ರೇಸ್ ಔಟ್ ಮಾಡುವಂತಹ ಒಂದು ಕೆಲಸಗಳನ್ನ ವಹಿಸಿದ್ದು. ಈಗಾಗಲೇ ಸದ್ಯದೊಟ್ಟಿಗೆ 6 ಜನರನ್ನ ಈಗಾಗಲೇ 5 ಜನರನ್ನ ಈಗ ಕಸ್ಟಡಿಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇನ್ನು ಇಬ್ಬರಿಗಾಗಿ ಹುಡುಕಾಟ ಕೂಡ ಮುಂದುವರೆದಿದೆ. ಅವರು ಕೂಡ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಹೊರಗ್ತಾ ಇದೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಅವರೇನಾದ್ರೂ ತಪ್ಪಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಮುಂದಿನ ಹಂತದ ಅವರೇನಾದ್ರೂ ಬೇಲ್ ಅಪ್ಲಿಕೇಶನ್ ಏನಾದ್ರು ಮೂವ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದು ರಿಜೆಕ್ಟ್ ಆಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಹೀಗಾಗಿ ಯಾರು ಕೂಡ ರಿಸ್ಕ್ ತೆಗೆದುಕೊಳ್ಳದೆ ಕೋರ್ಟ್ನ ಆದೇಶ ಏನಿದೆ ಅದನ್ನ ಪಾಲನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಅದೇ ರೀತಿಯಾಗಿ ದರ್ಶನ್ ಅವರು ಕೂಡ ಈ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಏನಿದೆ ಅದನ್ನ ಉಲ್ಲಂಘನೆ ಮಾಡದೆ ಪೊಲೀಸರಿಗೆ ತಮ್ಮನ್ನ ಒಪ್ಪಿಸಿರುವಂಥದ್ದು. ಹೀಗಾಗಿ
ಸದ್ಯ ಅವರನ್ನ ವೈದ್ಯಕೀಯ ಪರೀಕ್ಷೆ ಒಳಪಡಿಸಿದ ಬಳಿಕ ಇದನ್ನ ಮಾಡ್ಬೇಕಾಗುತ್ತೆ. ಈಗ ಸದ್ಯ ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಆಗಿರಬಹುದು, ನಾಗರಾಜ್ ಅನ್ನುವಂತಹ ವ್ಯಕ್ತಿ ಮತ್ತು ಪ್ರದೋಷ್ ಅನ್ನುವಂತಹ ವ್ಯಕ್ತಿ, ಅಂದ್ರೆ ಟೋಟಲ್ ಆಗಿ 5 ಜನ, ಟೋಟಲ್ ಆಗಿ 4 ಜನ ಅನ್ನಪೂರ್ಣೇಶ್ವರ ನಗರ ಪೊಲೀಸರ ಒಂದು ಕಸ್ಟಡಿಯಲ್ಲಿದ್ದಾರೆ. ಈಗ ದರ್ಶನ್ ಸೇರಿ 5 ಜನ ಆಗುತ್ತೆ. ಅವರನ್ನ ಇಲ್ಲಿಂದನೇ ಕರೆದುಕೊಂಡು ಹೋಗ್ತಾರ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಈ ಹಿಂದೆಯೂ ಕೂಡ ಅವರನ್ನ ಕರೆತಂದಂತಹ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕೂಡ ಆಗಿತ್ತು ಮತ್ತು ಅವರ ಅಭಿಮಾನಿಗಳು ಆ ವಾಹನವನ್ನ ಫಾಲೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಅವರನ್ನ ಗೌಪ್ಯವಾಗಿ ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರ, ಅನ್ನಪೂರ್ಣೇಶ್ವರ ನಗರದ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕಾಗಿದೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.